ಅಸ್ಸಾಂನ ಹುಜೈ ಜಿಲ್ಲೆಯಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿಯಾಗಿ ಪಾಪ 8 ಆನೆಗಳು ಮೃತಪಟ್ಟುಬಿಟ್ಟಿವೆ. ಘಟನೆಯಲ್ಲಿ ಒಂದು ಆನೆ ಗಂಭೀರವಾಗಿ ಗಾಯಗೊಂಡಿದೆ ಅಂತ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ರೈಲಿನ ಎಂಜಿನ್ ಮತ್ತು 5 ಬೋಗಿಗಳು ಹಳಿ ತಪ್ಪಿದ್ದು ಪ್ರಯಾಣಿಕರಿಗೆ ಯಾವುದೇ ಗಾಯಗಳಾಗಿಲ್ಲ. ಮುಂಜಾನೆ 2:17 ಸುಮಾರಿಗೆ, ಅಂದರೆ ಬೆಳಗ್ಗಿನ ಜಾವ ಅಥವಾ ಮಧ್ಯರಾತ್ರಿ 2:17 ಸುಮಾರಿಗೆ ಸಾಯಿರಂಗ್ನಿಂದ ನವದೆಹಲಿಗೆ ರಾಜಧಾನಿ ಎಕ್ಸ್ಪ್ರೆಸ್ ತೆರಳುತ್ತಾ ಇತ್ತು. ಈ ವೇಳೆ ಗುಂಪಾಗಿ ರೈಲು ಹಳಿ ದಾಟ್ತಾ ಇದ್ದ ಆನೆಗಳಿಗೆ ಡಿಕ್ಕಿಯಾಗಿ ದುರಂತ ಸಂಭವಿಸಿವೆ. ಮತ್ತೊಂದು ಕಡೆ ಚಾಮರಾಜನಗರದ ನಂಜೆ ದೇವನಪುರ ಗ್ರಾಮದಲ್ಲಿ 4 ಹುಲಿ ಮರಿಗಳೊಂದಿಗೆ ತಾಯಿ ಹುಲಿ ಕಾಣಿಸಿಕೊಂಡಿದೆ. 5 ಹುಲಿ ಪ್ರತ್ಯಕ್ಷ ಸಂಬಂಧ ಡ್ರೋನ್ ಬಳಸಿ ಹುಲಿ ಪತ್ತೆಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಡಿಸಿಎಫ್, ಎಸಿಎಫ್ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿ ಅರಣ್ಯಾಧಿಕಾರಿಗಳ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಹುಡುಕೋದು ಅಷ್ಟರಲ್ಲೇ ಇದೆ, ಅವ್ನು ಹುಡುಕ್ಬಿಟ್ಟು ಅವನು ಸಾಯಿಸ್ಬಿಡಿ. ಮತ್ತೆ ಯಾಕೋ ಹಂಗೆ ಅನಿಸುತ್ತೆ, ಮೊನ್ನೆ 4 ಮರಿಗಳನ್ನ ಹಂಗೆ ಸಾಯಿಸಿದ್ರಿ, ಅವ್ನು ಹುಡ್ಕೊಂಡು ಬಂದು ರಕ್ಷಣೆ ಮಾಡಿದೀವಿ ಅಂತ ಹೇಳಿ ಸಾಯಿಸಿದ್ರು. ಎಷ್ಟು ಹುಲಿಗಳು ಸತ್ತು ಹೋದು ರೀಸೆಂಟ್ ಆಗಿ. ಕಾಡಿಗೆಯಿಂದ ನಾಡಿಗೆ ಯಾಕೆ ಬರ್ತಾ ಇದೆ ಅನ್ನೋದನ್ನ ಫಸ್ಟು ಏನಾಗಿದೆ ಅನ್ನೋದನ್ನ ಹುಡುಕಿ ಮೊದಲು. ಯಾಕೆ ಬರ್ತಾವೆಯೋ ಕಾಡಿನಿಂದ ನಾಡಿಗೆ, ಏನು ಸಮಸ್ಯೆ ಆಗಿದೆ ಕಾಡಿನ ಒಳಗಡೆಗೆ, ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇನ್ನು ಬಹುನಿರೀಕ್ಷಿತ T20 ವಿಶ್ವಕಪ್ಗಾಗಿ ಭಾರತ ತಂಡವನ್ನು ಪ್ರಕಟಿಸಿದ್ದಾರೆ. 15 ಸದಸ್ಯರ ತಂಡವನ್ನು ಸೂರ್ಯಕುಮಾರ್ ಯಾದವ್ ಮುನ್ನಡೆಸ್ತಾರೆ. ಉಪನಾಯಕ ಅಕ್ಷರ್ ಪಟೇಲ್ ಕಾಣಿಸ್ಕೊಳ್ತಾ ಇದ್ದಾರೆ. ಕರ್ನಾಟಕದವ್ರು ಯಾರಿಗೂ ಕೂಡ ಇದರಲ್ಲಿ ಇಲ್ಲ. ಆಮೇಲೆ KL ರಾಹುಲ್ಗೆ ಬಿಟ್ಟಿಲ್ಲ, ಪ್ರಸಿದ್ಧ ಕೃಷ್ಣ ಯಾರು ಕೂಡ ಟೀಮ್ನಲ್ಲೇ ಇಲ್ಲ. ಈಗ ಏನು ಮಾಡ್ತಾರಪ್ಪ ಕತೆ ಗೊತ್ತಿಲ್ಲ. ಶುಭಮ್ ಗಿಲ್ರನ್ನಂತೂ ಕೈ ಬಿಟ್ಬಿಟ್ಟಿದ್ದಾರೆ. ಇನ್ನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪೈಲಟ್ ಒಬ್ಬರು ಪ್ರಯಾಣಿಕನ ಮೇಲೆ ಹಲ್ಲೆ ನಡೆಸಿದಂತಹ ಘಟನೆ ದೆಹಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಆಗಿರೋದು. ಏನಾಗಿತ್ತು ಅಂದರೆ, ಪ್ರಯಾಣಿಕ ಅಂಕಿತ್ ದೇವನ್ ಅನ್ನೋರು ತಮ್ಮ ಕುಟುಂಬದೊಂದಿಗೆ ಸ್ಪೈಸ್ ಜೆಟ್ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದರಂತೆ. ವಿಮಾನ ನಿಲ್ದಾಣ ಸಿಬ್ಬಂದಿ ಅವರನ್ನು ಆದ್ಯತೆಯ ಸುರಕ್ಷತಾ ಲೇನ್ ಬಳಸುವಂತೆ ಸಲಹೆ ಕೊಡ್ತಾರೆ. ಆದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕ್ಯಾಪ್ಟನ್ ವೀರೇಂದ್ರ ಸೆಜ್ವಾಲ್ ಸಾಲಿನ ಮುಂದೆ ಬಂದು ನಿಲ್ಲೋಕೆ ಪ್ರಯತ್ನ ಮಾಡಿದರಂತೆ. ಅವ್ರ ಆರೋಪ ದೇವನ್ ಅವರದು. ಇದಕ್ಕೆ ಒಂದಿಷ್ಟೆಲ್ಲ ವಾಗ್ವಾದ ಇವೆಲ್ಲವೂ ಆಗಿದೆ. ಅದಾದ ನಂತರ ಗಲಾಟೆ ಎಲ್ಲ ಆಗಿದೆ. ದೈಹಿಕವಾಗಿ ಕೂಡ ದಾಳಿಯನ್ನೆಲ್ಲ ಮಾಡಿದ್ದಾರೆ. ಸದ್ಯ ಪೈಲಟ್ನನ್ನು ವಿಮಾನಯಾನ ಸಂಸ್ಥೆ ಅಮಾನತುಗೊಳಿಸಿದೆ. ಜೊತೆಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಂಸ್ಥೆ ವಿಷಾದ ಕೂಡ ವ್ಯಕ್ತಪಡಿಸಿದೆ. ಓಕೆ, ಇನ್ನು ಸರ್ಕಾರಿ ಶಾಲೆ ಮಕ್ಕಳು ಅಂದರೆ ಅದು ಯಾಕೆ ಇಷ್ಟೊಂದು ತಾತ್ಸಾರ ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೆ. ಬಡ ಮಕ್ಕಳಿಗೆ ಹುಳುಗಳು ತಿಂದು ಬಿಟ್ಟ ಆಹಾರ ಧಾನ್ಯಗಳನ್ನ ಪೂರೈಸ್ತಾ ಇರೋದು ನಿನ್ನೆಷ್ಟೇ ಯಾದಗಿರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿತ್ತು. ಯಾದಗಿರಿ ನಗರದ ಕೋಟಗಾರವಾಡ ಬಡಾವಣೆಯ ಶಾಲೆಯಲ್ಲಿ ನುಸಿಹುಳು ಇರೋ ಅಕ್ಕಿ ಪತ್ತೆಯಾಗಿತ್ತು. ಕೋಳಿವಾಡ ಶಾಲೆಯಲ್ಲೂ ಕಳಪೆ ಗೋಧಿ, ನುಸಿಹುಳು ಇರೋ ಅಕ್ಕಿ ಪತ್ತೆಯಾಗಿತ್ತು. ಅಡುಗೆ ಸಹಾಯಕರು ತೊಳೆದು ಸ್ವಚ್ಛ ಮಾಡದೆ ಅಡುಗೆಯನ್ನು ಮಾಡಬೇಕಾಗಿತ್ತು. ಈ ಪ್ರಕರಣದ ಬೆನ್ನಲ್ಲೇ ಚಿಕ್ಕಮಗಳೂರಲ್ಲಿ ಬಿಸಿ ಊಟದ ಅನ್ನದಲ್ಲಿ ಹುಳು ಪತ್ತೆಯಾಗಿರೋ ಆರೋಪ ಕೇಳಿಬಂದಿದೆ. ಕಡೂರು ತಾಲೂಕಿನ ಬಿಟ್ಟೇನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅನ್ನ ಸಾಂಬಾರಿನ ಪಾತ್ರೆಯಲ್ಲಿ ಹುಳುಗಳಿದ್ದ ಬಗ್ಗೆ ಮಕ್ಕಳು ಆರೋಪಿಸಿದರು. ಹೀಗಾಗಿ ಶಾಲೆಗೆ ಪೋಷಕರು ಬಂದು ಪರಿಶೀಲನೆ ಮಾಡಿ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣ ಸಂಬಂಧ ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅನ್ನ ಕೇರಳದ ಎಸ್ಐಟಿ ತಂಡ ಬಂಧಿಸಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಕೇರಳ ಎಸ್ಐಟಿ ತಂಡ ಗೋವರ್ಧನ್ ಅವರನ್ನು ವಿಚಾರಣೆ ಕರೆಸಿ ಬಂಧಿಸಿದ್ದಾರೆ. ಈ ಹಿಂದೆ ಬಳ್ಳಾರಿಯ ರೊದ್ದಮ್ಮ ಜ್ಯುವೆಲರ್ಸ್ ಮಾಲೀಕ ಗೋವರ್ಧನ್ ಮನೆ ಹಾಗೂ ಶಾಪ್ ಮೇಲೆ ಕೇರಳ ಎಸ್ಐಟಿ ದಾಳಿ ಮಾಡಿತ್ತು. ದಾಳಿ ವೇಳೆ ಗೋವರ್ಧನ್ ಖರೀದಿಸಿದಂಥ 475 ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆದು ವಿಚಾರಣೆ ಹಾಜರಾಗುವಂತೆ ನೋಟಿಸ್ ಕೊಟ್ಟು ಹೋಗಲಾಗಿತ್ತು. ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನಿಂದ ಗೋವರ್ಧನ್ ಚಿನ್ನ ಖರೀದಿಸುವ ಆರೋಪದ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತಕ್ಕಂಥ ವದಂತಿ ಜನರಲ್ಲಿ ಈಗ ಸಾಕಷ್ಟು ಭಯವನ್ನ ಉಂಟು ಮಾಡಿತ್ತು. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೀಸನ್ ಆಗಿರೋದ್ರಿಂದ ಈ ವದಂತಿ ವ್ಯಾಪಾರಕ್ಕೂ ದೊಡ್ಡ ಹೊಡೆತ ತಂದಿತ್ತು. ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ಜನ ಎಗ್ ಪಫ್ಗಳನ್ನ ತೆಗೆದುಕೊಳ್ಳೋರು ತೀರಾ ಕಡಿಮೆ ಆಗಿದ್ರು. ಆಮೇಲೆ ಈ ಕೇಕ್ಗಳಿಗೆಲ್ಲ ಮೊಟ್ಟೆ ಹಾಕ್ತಾರಲ್ಲ, ಅದು ನಮಗೆ ಎಗ್ಲೆಸ್ ಕೇಕ್ ಬೇಕು ಅಂತ ಕೇಳ್ತಿದ್ರಂತೆ. ಇದರಿಂದ ಬೆಂಗಳೂರಿನ ಕಾಂಡಿಮೆಂಟ್ಸ್ ಹಾಗೂ ಬೇಕರಿಗಳಲ್ಲಿ 10% ವ್ಯಾಪಾರ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ದೇಶದಲ್ಲಿ ಲಭ್ಯ ಇರುವ ಮೊಟ್ಟೆಗಳು ಮಾನವ ಬಳಕೆಗೆ ಸುರಕ್ಷಿತವಾಗಿದೆ ಅಂತ ಹೇಳಿದ್ದಾರೆ. FSSAI ಅವರು ಮೊಟ್ಟೆಗಳು ಕ್ಯಾನ್ಸರ್ ಅಪಾಯವನ್ನು ಹೊಂದಿದೆ ಅಂತ ಇತ್ತೀಚಿನ ಹೇಳಿಕೆಗಳು ತಪ್ಪು ಮಾಹಿತಿಗಳಿಂದ ಕೂಡಿದ್ದು, ಇದಕ್ಕೆ ಯಾವುದೇ ಆಧಾರ ಇಲ್ಲ. ಇದು ಅನಗತ್ಯವಾಗಿ ಸಾರ್ವಜನಿಕರಲ್ಲಿ ಭೀತಿ ಮೂಡಿಸುವ ಪ್ರಯತ್ನ ಅಂತ FSSAI ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಕ್ಟ್ ಆಫ್ ಇಂಡಿಯಾದವರು ಸ್ಪಷ್ಟಪಡಿಸಿದ್ದಾರೆ. ಮಾನವ ಸಹಿತ ಗಗನಯಾನಕ್ಕೆ ಸಿದ್ಧವಾಗ್ತಾ ಇರುವಂಥ ಇಸ್ರೋ ಗಗನಯಾತ್ರಿಗಳ ಸುರಕ್ಷಿತ ಲ್ಯಾಂಡಿಂಗ್ ಖಾತರಿಪಡಿಸುವಂಥ ಡ್ರೋಗ್ ಪ್ಯಾರಾಚೂಟ್ ಅರ್ಹತಾ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ ಅಂತೆ. ಗಗನಯಾನ ಕ್ರೂ ಮಾಡೆಲ್ನ ವೇಗವರ್ಧನೆ ವ್ಯವಸ್ಥೆಯ ನಿರ್ಣಾಯಕ ಹಂತವಾದಂಥ ಡ್ರೋಗ್ ಪ್ಯಾರಾಚೂಟ್ಗಳ ಅರ್ಹತಾ ಪರೀಕ್ಷೆಗಳ ಸರಣಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಇಸ್ರೋ ಹೇಳಿರೋದಿದ್ರೆ ಡಿಸೆಂಬರ್ 18-19 ಚಂಡೀಗಢದ ಟರ್ಮಿನಲ್ ಬ್ಯಾಲಿಸ್ಟಿಕ್ಸ್ ಸಂಶೋಧನಾ ಪ್ರಯೋಗಾಲಯದ ರೈಲ್ ಟ್ರ್ಯಾಕ್ ರಾಕೆಟ್ ಸ್ಲೇಡ್ ಸೌಲಭ್ಯದಲ್ಲಿ ಈ ಪರೀಕ್ಷೆಯನ್ನು
ನಡೆಸಲಾಗಿದೆ. ಸೊ ಡ್ರೋಗ್ ಪ್ಯಾರಾಚೂಟ್ಗಳ ನಿಯೋಜನೆಯು ವ್ಯವಸ್ಥೆಯ ನಿರ್ಣಾಯಕ ಭಾಗ. ಈ ಪ್ಯಾರಾಚೂಟ್ಗಳು ಕ್ರೂ ಮಾಡ್ಯೂಲನ್ನು ಸ್ಥಿರಗೊಳಿಸುವಲ್ಲಿ ಮತ್ತು ಭೂಮಿಯ ಕಕ್ಷೆಗೆ ಮರುಪ್ರವೇಶದ ಸಮಯದಲ್ಲಿ ಮತ್ತು ಸ್ಪ್ಲಾಶ್ ಡೌನ್ ಸಮಯದಲ್ಲಿ ಅದರ ವೇಗವನ್ನು ಸುರಕ್ಷಿತ ಮಟ್ಟಕ್ಕೆ ಇಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನೀವು ರೀಸೆಂಟಾಗಿ ನೋಡಿದ್ದೀರಾ ಲ್ಯಾಂಡಿಂಗ್ ಆಗುವಂಥ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಆಗ ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆನೆ JCB ಘರ್ಜನೆ ಕೇಳುವಂತು. ಯಾಕೆ ಅಂದರೆ ಯಲಹಂಕ ಬಳಿಯ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ 200ಕ್ಕೂ ಹೆಚ್ಚು ಮನೆಗಳ ತೆರವು ಕಾರ್ಯ ಮಾಡಿದ್ದಾರೆ. 14 ಎಕರೆ ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ 200ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮಗೊಳಿಸಲಾಗಿದೆ. GBA ಕಾರ್ಯಕ್ಕೆ ಸೂರು ಕಳ್ಕೊಂಡವರು ಹಿಡಿ ಶಾಪ ಹಾಕಿದ್ದಾರೆ. 3ನೇ ವ್ಯಕ್ತಿಗಳಿಂದ ಜಾಗ ಖರೀದಿಸಿ ಈಗ ಬೀದಿಗೆ ಬೀಳುವಂತಾಗಿದೆ. ಒಂದೇ ಒಂದು ಸೂಚನೆ ಕೊಡದೆ ಕೆಡವಿದ್ದಾರೆ ಅಂತ GBA ವಿರುದ್ಧ ಕೆಂಡ ಕಾರಿದ್ದಾರೆ. ಟಿವಿ, ಹಾಸಿಗೆ, ಫ್ರಿಡ್ಜ್ ಸಮೇತ ಜನ ಹೊರಗೆ ಬಂದು ಕಣ್ಣೀರು ಹಾಕಿದ್ದಾರೆ. ಆದರೆ ಈ ಜಾಗ ಗೋಮಾಳದ್ದು ಬೆಂಗಳೂರು ಜಿಲ್ಲಾಡಳಿತ ಪಾಲಿಕೆ ಕೊಟ್ಟಿತ್ತು. 2-3 ತಿಂಗಳ ಹಿಂದೆ 2 ಬಾರಿ ನೋಟಿಸ್ ಕೊಟ್ಟಿದ್ದೀವಿ, ಆದರೂ ತೆರವು ಮಾಡಿರಲಿಲ್ಲ. ಹೀಗಾಗಿ ನಾವೇ ತೆರವು ಮಾಡ್ತಾ ಇದ್ದೀವಿ ಅಂತ ಘನತ್ಯಾಜ್ಯ ನಿರ್ವಹಣೆ CEO ಕರಿಗೌಡ ಅವರು ಹೇಳಿದ್ದಾರೆ. ಇವಾಗ ಬಸ್ರಿ ಹೆಂಗಸರು ನಾನು ಎಲ್ಲಿಂದ ನಮ್ಮ ಮನೆಯಲ್ಲಿ ಬೀದಿ ಪಾಲ ಮಾಡಿಬಿಟ್ರೆ ನನಗೆ 1 ದಿವಸ ಟೈಮ್ ಕೊಡಿ, ರಿಕ್ವೆಸ್ಟ್ ಮಾಡ್ತಿದ್ದೀವಿ ಸರ್. ನಾವು ಎಲ್ಲಿನೂ ಹೋಗ್ತೀವಿ ಸರ್. ಇವಾಗ ಸಡನ್ ಆಗ ನಮ್ಗೆ ಆಚೆ ಮಾಡ್ತಾರೆ, ನಾವು ಎಲ್ಲಿ ಹೋಗ್ಲಿ ಹೇಳಿ ಸರ್. ನಮ್ಗೆ ನ್ಯಾಯ ಕೊಡ್ಸೋರು ಯಾರಿಲ್ವಾ ಹೇಳಿ. ಇವ್ರು ನ್ಯಾಯದವರು, ಇವ್ರು ಗೊತ್ತಿರೋರು, ಓದೋರು ಇವ್ರು ಗೊತ್ತು. ನಾವು ಚಿಕ್ಕ ಮಕ್ಳು ಇಟ್ಕೊಂಡೆ ನಾನು ಎಲ್ಲಿ ಹೋಗ್ಲಿ ಇವಾಗ ಹೇಳಿ ಸರ್. ನಮ್ಗೆ ನ್ಯಾಯ ಬೇಕು ಸರ್. ನಮ್ಗೆ ನಾವು ಬೀದಿ ಪಾಲ ಇವಾಗ ಕುತ್ಕೊಂಡಿದ್ದೀವಿ. 2 ಲಕ್ಷ ಅಂತ ಕೊಟ್ಟವ್ರೆ ಎಲ್ಲಾರು. ಅವ್ರು ಯಾರು ಅಂತ ಗೊತ್ತಿಲ್ಲ. ಅವರು ಒಂದ್ ಟೈಮ್ ಕೊಟ್ಟ ಸರ್ಕಾರಿ ಜಮೀನಾದ್ರೆ ಒತ್ತುವರಿಗೆ ನೋಟಿಸ್ ಕೊಡೋದು. ಇಲ್ಲಿ ನೋಟಿಸ್ ಕೊಡೋ ಪ್ರಶ್ನೆ ಇಲ್ಲ. ಎಲ್ಲ ಅನಧಿಕೃತವಾಗಿ ಇತ್ತೀಚೆಗೆ ಕರೆಕ್ಟ್. ಅದು ಅನಧಿಕೃತವಾಗಿರೋದ್ರಿಂದ ನೋಟಿಸ್ ಎಲ್ಲೂ ಕೊಡೋದಿಲ್ಲ, ಡೆಮಾಲಿಷನ್ ಆದರೂ ಮಾಡ್ತಾರೆ. ಕೊಟ್ಟಿದ್ದಾರೆ 2 ಸರ್ತಿ. ಅಧಿಕಾರಿಗಳು ಏನು ಮಾಡ್ತಾ ಇದ್ರಿ, ಅಲ್ಲಿ ಮನೆ ಕಟ್ಟೋವರೆಗೂ ಕೂಡ, ಒಂದು ಮನೆ ಕಟ್ಟಿದ್ರೆ ಓಕೆ, 200 ಮನೆವರೆಗೂ ಕೂಡ ಕಟ್ಟಿದ್ದಾರೆ. ಅಲ್ಲಿವರೆಗೂ ಏನು ಮಾಡ್ತಾ ಇದ್ರಿ ನೀವೆಲ್ಲ? ನಿಮ್ಮನ್ನೇ ಸಸ್ಪೆಂಡ್ ಮಾಡಬೇಕು ಮೊದಲನೇದಾಗಿ, ಯಾರು ಇದಕ್ಕೆಲ್ಲ ಪರ್ಮಿಷನ್ ಇತ್ತು ಅಂತ ಹೇಳಿ. ಇನ್ನು ದೆಹಲಿಯಲ್ಲಿ ಉಸಿರಾಡೋ ಗಾಳಿನೇ ಜೀವಕ್ಕೆ ಕಂಟಕವಾಗ್ತಾ ಇದೆ. ದಿನೇ ದಿನೇ ವಾಯು ಮಾಲಿನ್ಯ ಮಿತಿಮೀರ್ತಾ ಇದ್ದು ದಟ್ಟ ಮಂಜಿನಿಂದ ದೆಹಲಿ ವಿಮಾನ ನಿಲ್ದಾಣದಲ್ಲಿ 129 ವಿಮಾನಗಳ ಹಾರಾಟ ರದ್ದುಪಡಿಸಿದ್ದಾರೆ. ದೆಹಲಿಗೆ ಆಗಮಿಸಬೇಕಿದ್ದ 66 ವಿಮಾನಗಳು ಹಾಗೂ ದೆಹಲಿಯಿಂದ ಹೊರಡಬೇಕಿದ್ದ 66 ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ಕಳೆದ ಕೆಲವು ದಿನಗಳಿಂದ ದೆಹಲಿ ಮತ್ತು ಇತರ ವಿಮಾನ ನಿಲ್ದಾಣದಲ್ಲಿ ದಟ್ಟವಾದ ಮಂಜಿನಿಂದ ಗೋಚರತೆ ಕಡಿಮೆಯಾಗಿದ್ದು ವಿಮಾನಗಳ ಕಾರ್ಯಾಚರಣೆಗೆ ಅಡಚಣೆ ಉಂಟಾಗಿದೆ. ಈ ಮಧ್ಯೆ ಪ್ರಧಾನಿ ಮೋದಿಗೂ ದಟ್ಟ ಮಂಜಿನ ಎಫೆಕ್ಟ್ ತಟ್ಟಿದೆ. ಪಶ್ಚಿಮ ಬಂಗಾಳದ ತಾಹೇರ್ಪುರ ಹೆಲಿಪ್ಯಾಡ್ನಲ್ಲಿ ದಟ್ಟವಾದ ಮಂಜು ಕವಿದಿದ್ದರಿಂದ ಮೋದಿ ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವಿಫಲ ಆಗಿದೆ. ಬಳಿಕ ಯೂಟರ್ನ್ ಮಾಡಿಕೊಂಡು ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಮರಳಿದೆ. ಎಂತೆಂಥ ಮಕ್ಕಳ್ರಿ, 3 ಕೋಟಿ ಇನ್ಶೂರೆನ್ಸ್ಗೋಸ್ಕರ ಅಪ್ಪಂಗೆ ಹಾವು ಕಚ್ಚಿಸ್ಬಿಟ್ಟು ಸಾಯಿಸಿದಾರಂತೆ. ಅಯ್ಯೋ ದುಷ್ಟರು.